ಮುಷ್ಕರವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಹಠ ಹಿಡಿತಾ ಇದ್ದಾರೆ. ಈ ಬೆನ್ನಲ್ಲೇ ನಾಳಿನ ಸಭೆ ತುಂಬಾ ಕ್ರೂಷಿಯಲ್ ಆಗ್ತಾ ಇದೆ. ನಾವೀಗಾಗಲೇ ಹೇಳ್ತಾ ಇದ್ವಿ ಕಾರ್ಮಿಕ ಇಲಾಖೆಯವರು ಸಭೆಯನ್ನ ಇಂಥ ಟೈಮ್ನಲ್ಲಿ ನಡೆಸ್ತಾರೆ ಅಂತ. ಸೊ ಆ ಸಭೆ ನಿಗದಿಯಾಗಿದೆ. ಸಾರಿಗೆ ನೌಕರರ ಸಂಘಟನೆ ಜೊತೆಗೆ ಈ ಸಭೆಯನ್ನ ಸರ್ಕಾರ ನಡೆಸುತ್ತೆ. ಕಾರ್ಮಿಕ ಇಲಾಖೆ ಇದರ ನೇತೃತ್ವವನ್ನು ವಹಿಸುತ್ತೆ. ಮುಷ್ಕರವನ್ನ ಕೈಬಿಡೋದಕ್ಕೆ ಕಾರ್ಮಿಕ ಇಲಾಖೆ ಸಂಘಟನೆಗಳ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ನೋಡಬೇಕಾಗಿರುವಂತಹ ವಿಚಾರ. ಕುತೂಹಲ ಉಳಿದಿದೆ ಈ ವಿಚಾರದಲ್ಲಿ. ಮತ್ತು 2024ರ ಹಿಂಬಾಕಿನೇನು ಕೇಳ್ತಾ ಇದ್ದಾರೆ, ಅಲ್ಲಿಂದ ಅರಿಯರ್ಸು 2026ನೇ ಇಸ್ವಿ ತನಕ ಕೊಡಬೇಕು ಅಂತ ಕೇಳ್ತಿದ್ದಾರಲ್ಲ, ಅದನ್ನು ಕೊಡೋ ಸ್ಥಿತಿಯಲ್ಲಿ ಸರ್ಕಾರ ಇದೆಯಾ, ಇಲ್ಲ ಅಂದರೆ ಅದನ್ನು ಹೇಗೆ ಇವ್ರಿಗೆ ಮನವರಿಕೆ ಮಾಡಿ ಕನ್ವಿನ್ಸ್ ಮಾಡಿಕೊಡ್ತಾರೆ ಅನ್ನೋದು ಪ್ರಶ್ನೆ. ಆಮೇಲೆ ಸಂಘಟನೆಗಳ ನಡುವೆ ಒಗ್ಗಟ್ಟು ಹೇಗಿದೆ ಅದು ನಾಳೆ ಗೊತ್ತಾಗ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ನಾಳೆ ಸಂಘಟನೆಗಳ ನಡುವೆ ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಸಭೆಗೆ ಯಾರ್ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ. ಎಷ್ಟೊತ್ತಿಗೆ ಈ ಸಭೆ ನಿಗದಿಯಾಗಿದೆ? ಮಮತಾ, ನಾಳೆ ಮಧ್ಯಾಹ್ನ 3 ಗಂಟೆಗೆ ಕಾರ್ಮಿಕ ಭವನ ಏನಿದೆ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಕಾರ್ಮಿಕ ಭವನದಲ್ಲಿ 3 ಗಂಟೆಗೆ ಸಭೆಯನ್ನು ಮಾಡಲಾಗುತ್ತೆ. ಸಭೆಯಲ್ಲಿ 4 ನಿಗಮಗಳ ಎಂಡಿಗಳಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, 2 ಸಂಘಟನೆಗಳು ಬಹಳ ಪ್ರಮುಖವಾಗಿರುವಂಥದ್ದು. ಒಂದು ಜಂಟಿ ಕ್ರಿಯಾ ಸಮಿತಿ, ಇನ್ನೊಂದು KSRTC ಒಕ್ಕೂಟ ಏನಿದೆ. ಈ 2 ಸಂಘಟನೆಗಳನ್ನ ನಾಳೆ ಒಟ್ಟಾಗಿ ಸಭೆಗೆ ಆಹ್ವಾನವನ್ನು ಮಾಡಲಾಗಿದೆ. ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲೇ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ನಾಳೆ ಕೂಟದವರು ಅಥವಾ ಒಕ್ಕೂಟ ಏನಿದೆ ಅವರು ಸಪೋರ್ಟ್ ಅನ್ನ ಮಾಡ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇಲ್ಲಿ ತನಕವೂ ಕೂಡ ಬೆಂಬಲವನ್ನ ಸೂಚಿಸಿಲ್ಲ. ನಾಳೆ ಸಂಧಾನ ಸಭೆಯಲ್ಲಿ ಇದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಬಟ್ ನಾಳಿನ ಸಂಧಾನ ಸಭೆಯಲ್ಲಿ ಇಲಾಖೆಯ ಪರಿಸ್ಥಿತಿ ಜೊತೆಗೆ ಇವರ ಪ್ರಮುಖ ನೌಕರರ ಸ್ಥಿತಿಗತಿಗಳೆಲ್ಲವನ್ನೂ ಕೂಡ ಚರ್ಚೆ ಮಾಡುವಂತ ಕೆಲಸಗಳಾಗುತ್ತೆ. ಕ್ಲಿಯರ್ ಆಗಿ ಇಬ್ಬರನ್ನೂ ಕೂಡ ಕೂರಿಸಿ ಕಾರ್ಮಿಕ ಇಲಾಖೆ ಏನಿದೆ, ಕಾರ್ಮಿಕ ಇಲಾಖೆಯ ಪ್ರಮುಖರು ಆಯುಕ್ತರ ನೇತೃತ್ವದಲ್ಲಿ ಸಂಧಾನವನ್ನ ಮಾಡುವಂತ ಪ್ರಯತ್ನಗಳೆಲ್ಲವನ್ನ ಕೂಡ ಮಾಡಲಾಗುತ್ತೆ. ಬಟ್ ಇದು ನಿಯಮ. ಪ್ರತಿ ಬಾರಿಯೂ ಕೂಡ ಯಾವಾಗ ಯಾರೇ ಕಾರ್ಮಿಕ ಸಂಘಟನೆಗಳು ಮುಷ್ಕರವನ್ನ ಕರೆದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಸಂಧಾನ ಸಭೆಯನ್ನ ಮಾಡಲಾಗುತ್ತೆ. ನಿಯಮದ ಪ್ರಕಾರವಾಗಿ ನಾಳೆ ಸಂಧಾನ ಸಭೆ ಆಗ್ತಾ ಇದೆ. ಬಟ್ ಎಲ್ಲವೂ ಕೂಡ ಇಲ್ಲೇ ಸರಿ ಹೋಗುತ್ತೆ ಎನ್ನುವಂಥದ್ದು ಯಾವುದೂ ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಸೊ ಸರ್ಕಾರವೇ ಎಲ್ಲವನ್ನ ಕೂಡ ನಿರ್ಧಾರ ಮಾಡಬೇಕಿರುವಂತ ಕಾರಣಕ್ಕಾಗಿ ನಿಯಮದ ಪ್ರಕಾರ ನಾಳೆ ಸಭೆಯನ್ನ ಮಾಡಲಾಗುತ್ತೆ. ಬಟ್ ಸಭೆಯಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಏನಾದರೂ ಸರ್ಕಾರ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಮನಸ್ಸನ್ನ ಮಾಡಿದ್ರೆ ನೌಕರರು ಒಪ್ಪುವಂತಹ ಸಾಧ್ಯತೆಗಳಿದೆ ಎನ್ನುವಂತ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಕಾರ್ಮಿಕ ಇಲಾಖೆ ಮಾಡುತ್ತೆ. ಅದಾದ್ಮೇಲೆ ಸರ್ಕಾರ ಯಾವ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಎನ್ನುವಂತ ಆಧಾರದ ಮೇಲೆ ಮುಷ್ಕರವೂ ಕೂಡ ಡಿಪೆಂಡ್ ಆಗುವಂಥದ್ದು. ಬಟ್ ಸರ್ಕಾರ 19ನೇ ತಾರೀಕಿನ ಮಧ್ಯಾಹ್ನದ ಒಳಗಾಗಿ ನಿರ್ಧಾರಗಳನ್ನ ಕೈಗೊಳ್ಳಬೇಕು. ಒಂದೊಮ್ಮೆ ಅಲ್ಲಿ ತನಕ ಏನಾದರೂ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ 19ರ ರಾತ್ರಿಯಿಂದಲೇ ಬಸ್ಗಳು ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಮಮತಾ, ಧನ್ಯವಾದ ರಾಘು.